ವಿಜಯಾನಂದ ಕಾಶ್ಯಪ್ಪನವರ ವಿರುದ್ಧವಾಗಿ ಸ್ವಪಕ್ಷದಲ್ಲಿಯೇ ಷಡ್ಯಂತ್ರ ಮಾಡಿರ್ತಕ್ಕಂಥ ಆರೋಪ ಕೇಳಿ ಬಂದಿದೆ. ಇಲ್ಲಿ ಏನಂತ ತಿಮ್ಮಾಪುರ ಮತ್ತು ನಂಜೇನಮಠ ಇವರಿಬ್ಬರು ಮಾತನಾಡಿಕೊಂಡಿದ್ದಾರೆ ಎನ್ನಲಾಗಿರ್ತಕ್ಕಂಥ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಇಲ್ಲಿ. ಹಾಗಾದರೆ ತಿಮ್ಮಾಪುರ ಅವರು ತಿಮ್ಮಾಪುರ ಅಬಕಾರಿ ಮಂತ್ರಿಯಾಗಿದ್ದರು ಹಿಂದಿನ ಒಂದು ಕ್ಯಾಬಿನೆಟ್ನಲ್ಲಿ. ಈಗ ಅವರಿಗೆ ಮಿನಿಸ್ಟರ್ಗಿರಿ ಸಿಕ್ಕಿಲ್ಲ. ಅದೇ ತಿಮ್ಮಾಪುರ ಅವರು ನಂಜೇನಮಠ ಅವರನ್ನು ಮಾತನಾಡಿಸಿದಾಗ ಏನೇನು ಮಾತನಾಡಿದ್ದಾರೆ ಅಂತ ಪ್ರಶ್ನೆ ಬಂದಾಗ ನೋಡ್ರಿ, ಕಾಶ್ಯಪ್ಪನವರವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ತಪ್ಪಿಸೋದಕ್ಕೆ ತಂತ್ರ ಮಾಡಿರ್ತಕ್ಕಂಥ ಆರೋಪ ಅಂತ ಅವ್ರು ಹೇಳಿದ್ದಾರಲ್ಲಿ. ಯಾವುದೇ ಕಾರಣಕ್ಕೂ ಕಾಶ್ಯಪ್ಪನವರವರಿಗೆ ಜಿಲ್ಲಾ ಉಸ್ತುವಾರಿ ಸಿಗಬಾರ್ದು, ಏನಾದರೂ ಪ್ಲಾನ್ ಮಾಡಿ ಅಂತ ಹೇಳಿ ತಿಮ್ಮಾಪುರ ಅವ್ರಿಗೆ ನಂಜೇನಮಠ ಹೇಳಿರೋದು ಅಂತ ಕೆಲವ್ರ ಜೊತೆ ಮಾತನಾಡ್ಬಿಟ್ಟು ತಪ್ಪಿಸ್ಬಿಡ್ತೀನಿ ನಾನು ಅದನ್ನು ಅಂಥೇಳಿ ಮಾಜಿ ಸಚಿವ ತಿಮ್ಮಾಪುರ ಇಲ್ಲಿ ಹೇಳ್ಕೊಂಡಿದ್ದಾರೆ. ಸಚಿವರ ಲಿಸ್ಟ್ ಬಗ್ಗೆ ಕೂಡ ತಿಮ್ಮಾಪುರ ಕೆಟ್ಟದಾಗಿ ಮಾತನಾಡಿರ್ತಕ್ಕಂಥ ಆರೋಪ ಇದೆ ಇಲ್ಲಿ. ಸಚಿವರು ಯಾರ್ಯಾರು ಸಚಿವರನ್ನಾಗಿ ಮಾಡಿದ್ದಾರಲ್ಲ ಆ ಲಿಸ್ಟ್ ಬಗ್ಗೆನೇ ಬಹಳ ಕೆಟ್ಟದಾಗಿ ಹಗುರವಾಗಿ ಮಾತನಾಡಿದ್ದಾರೆ ತಿಮ್ಮಾಪುರ ಅಂಥೇಳಿ ಆರೋಪ ಕೂಡ ಇದೆ. ಅದರಲ್ಲಿ ಪಕ್ಷದ ನಾಯಕರ ವಿರುದ್ಧವಾಗಿ ಏಕವಚನದಲ್ಲಿಯೇ ಸಿಂಗ್ಯುಲರ್ ಆಗಿ ಇಬ್ಬರು ಮಾತನಾಡಿಕೊಂಡಿದ್ದಾರೆ ಎನ್ನುವ ಸಂಭಾಷಣೆಯ ಆರೋಪ ಇದು. ಕೇಸ್ ಇದ್ದವ್ರಿಗೆಲ್ಲ ಸಚಿವ ಸ್ಥಾನ ಕೊಟ್ಟಿದ್ದಾರಲ್ರಿ ಇವರು, ಕೇಸೆಲ್ಲ ಹಾಕ್ಸ್ಕೊಂಡಿದ್ದಾರಲ್ಲ ಅನೇಕರು, ಅವ್ರನ್ನೆಲ್ಲ ಮಿನಿಸ್ಟರ್ ಮಾಡಿಬಿಟ್ಟಿದ್ದಾರೆ ಅಂತ ನಂಜೇನಮಠ ಮಾತಾಡ್ತಾರೆ. ಬಾಗಲಕೋಟೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆಗಿರೋದು ನಂಜೇನಮಠ. ಈ ಆಡಿಯೋ ವೈರಲ್ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಇಳಕಲ್ಲಲ್ಲಿ ಪ್ರತಿಭಟನೆ ಜೋರಾಗಿದೆ. ಕಾಶ್ಯಪ್ಪನವರ ಅಭಿಮಾನಿಗಳು ಬಿಡ್ತಾರ, ಅವರು ಜೋರಾಗಿ ಪ್ರತಿಭಟನೆ ಮಾಡಿದ್ದಾರೆ. ಮಾಜಿ ಸಚಿವ ತಿಮ್ಮಾಪುರ SG ನಂಜೇನಮಠ ವಿರುದ್ಧವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಇಬ್ಬರ ಭಾವಚಿತ್ರಕ್ಕೂ ಚಪ್ಪಲಿ ಏಟನ್ನು ಕೊಟ್ಟು ಭಾವಚಿತ್ರವನ್ನು ದಹಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದೊಂದು ಬಟ್ ಇನ್ನೊಂದು ಅವು ಅದಾವಲ್ಲ, ನಾ ಹಿಂದಕ್ಕೊಮ್ಮೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾರಂತ ಹೇಳಿ SP ಪಾಟೀಲ್ ಸಂಬಂಧ ವೇಣುಗೋಪಾಲ್ ಮುಂದೆ ಹೇಳಿದ್ರ ನಾವು ಹೈಕಮಾಂಡ್ ಅವ್ರು ಪ್ರಾಮಾಣಿಕ ಆಗಿರಂತ ಹೇಳಿದೀವನಂತ ಕೇಳಿ ನನಗವ AR ಪಾಟೀಲ, ಹೆಂಡಸಿಗೇರಿ, ನಾನು, ಜಕ್ಕಪ್ಪನವರ ಏನ್ರಿ 5-6 ಮಂದಿ ಇದೀವಿ. ನಾನು ಮಾತಾಡಕಚ್ಚಿದ್ರು ಮಾತಾಡಿದೆ ಮಿನಿಸ್ಟ್ರಿ ಸಂಬಂಧ. ಈಗ ಹಿಂದ ಇವಾಗ ಸಿದ್ದರಾಮಯ್ಯನವ್ರು 13 ಕಾವಕ್ಕಿಂತ ಮುಂಚೆ ಮಿಶ್ರ ಗೌರ್ಮೆಂಟ್ ಪ್ರಾಮಾಣಿಕ ಆಗಂತ ಯಾರಂತಿದ್ರು ಅನ್ನವ. ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ? ನೀನು ಪಟಿಂಗ್ ಆಗಂತ ಹೇಳಿದ್ವಿ ನಾವು, ನಿನಗೆ ಯಾಕೆ ಗ್ರಹಿಸ್ತಾದಿರ್ತಾಗೆ ನಿಮ್ದೊಂದು ಆಗಿದ್ದು ನನಗೆ ನಿಮ್ದೊಂದು ಅವ್ರದ್ದೊಂದಿತ್ತು ನನಗಷ್ಟೇ. ನಮ್ಗ ಕೂಟ ಇತ್ತಲ್ಲ, ನಾ ಏನ್ ಹೇಳ್ತಿದ್ದೆ, ಫೀಡ್ ಮಾಡ್ತಿದ್ದೆ ನಾನು. ಉತ್ತರ ಕರ್ನಾಟಕದಾಗ ನಮ್ ಮಾತ್ರ ಸೀಟ್ ಇಲ್ಲ, ಎಕ್ಸ್ಪೀರಿಯನ್ಸು ಮತ್ತ ಸಂಘಟನೆ ಮಾಡ್ಯಾನ. ಒಂದೊಂದು ಕಷ್ಟ ನಮಗ ಆಕೈತಿ, ಅವ್ರೇನು ಅವ್ರ ಜಾತ್ರೆ ಮಾಡ್ಕೊಂಡು ಹೋಗ್ಬಿಡ್ತಾರ. ಸಿಗ್ನಲ್ ರೋಡ್ ಹೊಂಟ್ರಿನ ಸಿಗ್ನಲ್ ಇರ್ತೀರಲ್ಲ ಅಲ್ಲೇ ಇರ್ತೀನಿ. 4-5 ದಿವಸ ಅವ್ರು ಏನೋ ನಮ್ ನಾಯಕ ಬಂದಿದ್ರ ಮೊನ್ನೆ ಬೆಳ್ಳಪ್ಪ. ನಾವು ಹೊರಗೆ ಅಡ್ಡಾಡೋದು ಬಿಡುವಂಗಿಲ್ಲ. ಬರ್ರಿ ಮೀಟಿಂಗ್ ಗಿಟಿಂಗ್ ತಪ್ಪಿಸ್ ಜಿಲ್ಲಾತ್ ಹೇಳ್ಬೇಕಂತ ಜಿಲ್ಲಾತ್ ಮಾಡ್ರಿ.